ನಿಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ, ಅವರಿಗೆ ಕೆಲಸ ಇಲ್ವಾ, ಯಾವಾಗೂ ಮನೇಲಿರ್ತಾರೆ, ನಿಮ್ಮ ಪಾಪನ ನೋಡ್ಕೋತಾರೆ, 1 ತಿಂಗಳಿಗೆಲ್ಲ ಬಾಣಂತಿ ಮಗುನ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬೋದಿತ್ತು. ಬಟ್ ಅವರು ನಮಗೆ ತಿಂಗಳಿಗೆ ಮಿನಿಮಮ್ ಅಂದ್ರೂ 40,000 to 45,000 ಕಮಿಟ್ಮೆಂಟ್ಸ್ ಅಂತೂ ಇದೆ ನಮ್ಮ ಸೇವಿಂಗ್ಸ್ ಅಲ್ಲದೇನೆ. ಸೊ ನಮಗೆ ವರ್ಕ್ ಫ್ರಮ್ ಹೋಮಿಂದ ಅಮೌಂಟ್ ಬರ್ತಾ ಇದೆ. ಬಟ್ ಈ ತಿಂಗಳು ಬಂದಿರೋ ಅಮೌಂಟ್ ಫುಲ್ಲು ಫೆಬ್ರವರಿ ಮಂತದ್ದು ನಮಗೆ ನಮ್ಮ ಲೈಫ್ನ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ, ಸೊ ನಮ್ಮ ಕಮಿಟ್ಮೆಂಟ್ಸ್ಗೆ ಸರಿಯಾಗಿದೆ. ಸೊ ತಿಂಗಳಿಗೆ 40,000 to 45,000 ಕಮಿಟ್ಮೆಂಟ್ ಇಟ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಏನೂ ಕೆಲಸ ಮಾಡ್ದೇನೆ ಈ ಬೆಂಗಳೂರು ಸಿಟಿಯಲ್ಲಿ ಜೀವನ ನಡೆಸೋದು ತುಂಬಾ ಕಷ್ಟ. ಬೆಸ್ಟ್ ಅಂದರೆ ಬೆಸ್ಟ್ ಹೆಣ್ಮಕ್ಳಿಗೆ HWS ಫಾರ್ಚೂನ್ ಕಂಪ್ನಿ ದಿ ಬೆಟರ್ ಕಂಪ್ನಿ ಅಂತ ಹೇಳ್ಬೋದು. ಯಾವುದೇ ರೀತಿ ಫ್ರಾಡ್ ಇಲ್ಲ. ಸೊ ಕೆಲಸ ಕಲಿಬೋದು, ಅದರಲ್ಲಿ ಕೆಲಸ ಕಲಿಯೋದಕ್ಕೆ ನಿಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಳ್ಳೋದಿಲ್ಲ. ಗ್ರೂಪಲ್ಲೇ ಇದ್ದು ಕೆಲಸ ಕಲಿತು ಒನ್ಸ್ ಓಕೆ ಆಯಿತು ಅಂದರೆ ನೀವು ಅಮೌಂಟ್ನ ಪೇ ಮಾಡಿ ಕೆಲಸ ತಗೋಬೋದು. ಸೊ ಅಷ್ಟೇ, ಕೆಲಸ ಇನ್ನೇನೂ ಇಲ್ಲ. ಸೊ ನನಗೆ ನೀವು ಜಾಯ್ನ್ ಆದರೆ ಬಿಟ್ಟರೆ ನನಗೆ ಏನೂ ಉಪಯೋಗ ಆಗಲ್ಲ, ನಿಮ್ಗಾಗತ್ತೆ ಅಷ್ಟೇ. ಸೊ ನೀವು ಅರ್ನ್ ಮಾಡ್ತೀರಾ, ನಿಮಗೆ ಉಪಯೋಗ ಆಗುತ್ತೆ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ಬಿಟ್ಟರೆ ನನಗೇನು ಆಗಲ್ಲ. ಸೊ ನಂತರನೇ ನಿಮಗೂ ಯೂಸ್ ಆಗಲಿ. ಸೊ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೆಕ್ಕಮ್ಮ ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾಳೆ. ನನ್ನ ಮಗಂಗೂ ಕೂಡ ಸ್ನಾನ ಮಾಡಿ ಮಲಗಿಸಿ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ, ಇವತ್ತು ಗುರುವಾರ ಆಗಿರೋದ್ರಿಂದ ಫಸ್ಟ್ ಟೈಮ್ ಆಫ್ಟರ್ ಡೆಲಿವರಿ ನಾನು ದೇವ್ರ ಮನೆಗೆ ಬಂದು ದೀಪ ಹಚ್ತಾ ಇದ್ದೀನಿ. ಬಿಕಾಸ್ ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗಲೇಬೇಕು ಅಂತ. ಡೆಲಿವರಿ ಆದಮೇಲೆ ನಮ್ಮ ಅತ್ತೆ ಮನೇಲಿರುವಾಗ ತುಂಬ ವಾರ ಟ್ರೈ ಮಾಡಿದೆ. ಬಟ್ ಏನಾದರೂ ಒಂದು ಇದರಿಂದ ಹೋಗೋಕೆ ಆಗ್ತಿರ್ಲಿಲ್ಲ, ಇಲ್ಲ ನನ್ನ ಮಗ ಕೈ ಬಿಡ್ತಾ ಇರಲಿಲ್ಲ, ಅಥವಾ ನನ್ನದೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಇನ್ನೂ ಮುಗ್ದಿರಲಿಲ್ಲ. ಸೊ ಹೋಗಬೇಕು ಅಂತ ಅಂದ್ಕೊಂಡು ಟ್ರೈ ಮಾಡಿದ್ರು ಕೂಡ ಹೋಗೋಕ್ಕಾಗಲಿಲ್ಲ. ಬಟ್ ನನ್ನ ಹಸ್ಬೆಂಡು ನಮ್ಮದು ಡೆಲಿವರಿ ಆದಮೇಲೆ ಪ್ರತಿ ವೀಕು ಹೋಗಿದ್ದಾರೆ. ಅವ್ರು ಅಂದ್ಕೊಂಡಿದ್ರಂತೆ ಏನೋ ಒಂದು. ಸೊ ಹಾಗಾಗಿ 7 ವಾರ ಅವರು ತಪ್ಪದೆ ಹೋಗ್ತಿದ್ದೀನಿ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಬಟ್ ನನಗೆ ಅವ್ರ ಜೊತೆ ಹೋಗಬೇಕಿತ್ತು. ಸೊ ಅಟ್ಲೀಸ್ಟ್ ಒಂದು 2-3 ವಾರ ಆದರೂ ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ಅದು ಸಾಧ್ಯ ಆಗಲೇ ಇಲ್ಲ. ಇವತ್ತು ಹೆಂಗಾದರೂ ಮಾಡಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಮನೇಲೇ ನಾನು ಇವತ್ತು ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಅಷ್ಟಕ್ಕೆ ಮಾತ್ರನೇ ದೇವ್ರಿಗೆ ನಾನೇ ಎಲ್ಲ ಅಲಂಕಾರ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಇನ್ನು ಮನಗಿದಾನೆ ಎದ್ದಿಲ್ಲ. ಆ್ಯಂಡ್ ಪೆಕ್ಕಮ್ಮ ಕೂಡ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಮಧ್ಯಾಹ್ನಕ್ಕೆ ಬಂದುಬಿಡ್ತಾಳೆ. ಸೊ ಅವಳು ಬರೋ ಅಷ್ಟರಲ್ಲಿ ನಾವು ರೆಡಿ ಆದರೆ ಮಗುನ ಅವಳನ್ನ ಬಿಟ್ಬಿಟ್ಟು ಆ್ಯಂಡ್ ನನ್ನ ಫ್ರೆಂಡ್ಗೆ ಹೇಳಿದ್ದೆ ಇವತ್ತು ಪಾಪುನ ನೋಡ್ಕೋತಾ ಇರಿ, ನಾನು ಹೋಗಿ ಬಂದ್ಬಿಡ್ತೀನಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಬಿಕಾಸ್ ಪಾಪು ಮಲಗಿದ್ರೆ ಜೋಲಿಲಿ ಏನಾದರೂ ಸದ್ದು ಮಾಡಿದ್ರೆ ಅದೇನಾದರೂ ಎಚ್ಚರ ಆದರೆ ಅವನು ಹಾಗೆ ತೂಗ್ತಾ ಇದ್ರೆ ಮಲ್ಕೋಬಿಡ್ತಾನೆ. ಸೊ ಇನ್ ಕೇಸ್ ಅವರು ನಾವೇನಾದರೂ ಅವನು ರಚ್ಚೆ ತುಂಬ ಗಲಾಟೆ ಮಾಡ್ದ ಅಂದರೆ ನಮಗೆ ಮಠ ಹತ್ತಿರ ಇರೋದ್ರಿಂದ ಬೇಗ ಬಂದ್ಬಿಡ್ಬೋದು. ಸೊ ಆ ಒಂದು ಇಂಟೆನ್ಷನಿಂದ ಇವತ್ತು ಹೋಗಲೇಬೇಕು ಅಂತ ಅಂದ್ಕೊಂಡು ಹೊರಟಿದ್ನಿ. ಏನು ಇಷ್ಟು ಹಠ, ಚಿಕ್ಕ ಮಗುನ ಬಿಟ್ಟು ಹೋಗಲೇಬೇಕಾ ಅನ್ನೋ ಥರ ಕೆಲವೊಬ್ರು ಅನ್ಕೋಬೋದು. ನೋಡ್ಕೊಳ್ಳೋರಿದ್ರೆ ಪರವಾಗಿಲ್ಲ, ಯಾರೋ ನೋಡ್ಕೊಳ್ಳೋರಿಲ್ಲ, ಯಾರ ಹತ್ರನೋ ಮಗುನ ಬಿಟ್ಟು ಹೋಗಲೇಬೇಕು ದೇವಸ್ಥಾನಕ್ಕೆ ಅನ್ನೋದೇನು, ವೆಯ್ಟ್ ಮಾಡಿ ಮಗುನ ಟೇಕ್ ಕೇರ್ ಮಾಡಿ ಇನ್ನು ತುಂಬ ದಿವಸ ಬಿಟ್ಟೇ ಹೋಗ್ಬೋದಲ್ಲ ಅಂತ ಅನ್ಕೋಬೋದು. ಆ್ಯಂಡ್ ಗೊತ್ತಿಲ್ಲದಿರೋ ವಿಷಯಗಳು ತುಂಬ ಇರುತ್ತೆ ನಮ್ಮ ನಡುವೆ, ನಮ್ಮ ಮನೆಗಳಲ್ಲಿ. ಸೊ ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ನಮ್ಮ ನೋವು ನಮ್ಮ ಕಷ್ಟಕ್ಕೋ ಏನಕ್ಕಾದ್ರೂ. ಸೊ ಅದೆಲ್ಲ ಸರಿ ಹೋದರೆ ನಾನು ಬಂದು ದರ್ಶನ ಮಾಡ್ತೀನಪ್ಪ ಅಂತ. ಸೊ ಅದೆಲ್ಲ ಆಗಿದೆ ಅಂತ ಅಂದಾಗ ನಾವು ಹೆಂಗೆ ದೇವ್ರ ಹತ್ರ ಮಾತು ಕೊಟ್ಟು ನಮ್ಮ ಕೆಲಸನ ಮಾಡಿಸ್ಕೊಂಡಿರ್ತೀವಿ, ನಮ್ಮ ಕೆಲಸ ಆಗಿರುತ್ತೆ. ಸೊ ದೇವ್ರಿಗೆ ಮೋಸ ಮಾಡಬಾರ್ದು. ಸೊ ನಾನು ಡೆಲಿವರಿ ಆಗಿ 5 ವೀಕ್ಸ್ವರೆಗೂ ಕಾದೆ. ಸೊ ಆಗ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಹೆಂಗಿದ್ರು ನನ್ನ ಹಸ್ಬೆಂಡ್ ಹೋಗ್ತಿದಾರಲ್ಲ, ಸೊ ಒಂದು 20 ನಿಮಿಷ ಆಗ್ಬಿಡುತ್ತೆ, ಹೋಗಿ ಬಂದು ಬಿಡ್ಬೋದು. ತುಪ್ಪ ದೀಪ ಹಚ್ಚಿ ರಾಯರಿಗೆ ನೀನು ಮಾಡಿಕೊಟ್ಟಿದ್ದ ಕೆಲಸ ನನಗೆ ತುಂಬ ತೃಪ್ತಿ ಸಿಕ್ಕಿದೆ ಅಂತ ಕೇಳ್ಕೊಂಡು ಬಂದ್ಬಿಡ್ಬೋದು, ದರ್ಶನ ತಗೊಂಡು ಅಂದ್ಬಿಟ್ಟು ನಾನು ಬೇಗ ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಪೆಕ್ಕಮ್ಮನ ಸ್ಕೂಲಿಂದ ಬಂದ್ಲು. ನನ್ನ ಫ್ರೆಂಡ್ ಕೂಡ ಮನೆಗೆ ಬಂದರು. ಅವ್ರಿಗೆ ಆಲ್ರೆಡಿ ಹೇಳಿದ್ದೆ ಪೂಜೆ ಆದಮೇಲೆ ಕರಿತೀನಿ ಬನ್ನಿ ಒಂದು ಸ್ವಲ್ಪ ಪಾಪನ ನೋಡ್ಕೋಬೇಕು ಅಂತ. ಸೊ ಹಂಗಾಗಿ ಬಂದಿದ್ರು. ತುಂಬ ಅಂದರೆ ತುಂಬಾ ಬಿಸಿಲು, ಬೇಸಿಗೆ ಕಾಲ ಆಗಿರೋದ್ರಿಂದ ಸೊ ಪಾಪಗೆ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಸ್ದೆ. ಬಿಕಾಸ್ ತುಂಬ ಬೇಗ ಸ್ನಾನ ಮಾಡಿಸಿ ನಾನು ಆ ಕಡೆ ಹೋಗ್ಬಿಟ್ರೆ ಅವ್ನು ಈ ಕಡೆಗೆ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಲೇಟಾಗಿ ಸ್ನಾನ ಮಾಡಿಸಿ ಬೆಚ್ಚಗೆ ಮಲಗಿಸ್ಬಿಟ್ಟು ಜೋಲೆಯಲ್ಲಿ ಹಾಕಿಬಿಟ್ಟು ಹೋದರೆ ಅವ್ನು ಎದ್ದೇಳೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದ ಥರನೇ ಆಯಿತು. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ರೂ ಕೂಡ ಆಲ್ಮೋಸ್ಟ್ 1 ಅವರ್ ಆದರೂ ಅವನು ಎದ್ದಿರಲಿಲ್ಲ. ಸೊ ನನಗೆ ಆ ನಂಬಿಕೆ ಇತ್ತು. ನಾನು ಪೂಜೆ ಮಾಡುವಾಗಲೂ ಕೇಳ್ಕೊಂಡಿದ್ದೆ ರಾಘವೇಂದ್ರ ಸ್ವಾಮಿಗೆ, ಅವನು ನಿನ್ನ ಇದರಲ್ಲೇ ಬಿಟ್ಟೋಗ್ತಿದ್ದೀನಿ, ನಿನ್ನ ಮಗನ ನೀನು ನೋಡ್ಕೋತಿದ್ಯಾ ಅನ್ನೋ ಒಂದು ನಂಬಿಕೆ ಮೇಲೆ ಬಿಟ್ಟೋಗ್ತಿದ್ದೀನಿ ರಾಯರೇ. ನಾವು ಹೋಗಿ ಬರೋವರೆಗೂ ಅವ್ನಿಗೇನು ಹಿಂಸೆ ಆಗ್ತಿರೋ ಥರ ಗಲಾಟೆ ಮಾಡಿರೋ ಥರ ನೀವೇ ನೋಡ್ಕೋಬೇಕು ಅಂತ. ಸದ್ಯಕ್ಕೆ ಅವು ಇವಾಗ ದೇವ್ರ ಮಕ್ಕಳೇ ಅಲ್ವಾ, ಸೊ ದೇವರು ನಿಗಾ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ಹೊರಟೆ. ಆ್ಯಂಡ್ ಇನ್ನೂ ಒಂದು ಹೇಳ್ಬಿಡ್ತೀನಿ, ನಾವೇನೋ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಬೇಡ್ಕೊಂಡಿರೋದಿಲ್ಲ ರಾಯರಿಗೆ ಹೋಗಲೇಬೇಕು ಅಂತ. ನಾವು ನಮ್ಮ ಮಕ್ಕಳು ಆರೋಗ್ಯದಲ್ಲೇ ನಾವು ಬೇಡ್ಕೊಂಡಿದ್ದು. ಸೊ ಅದು ಚೇತರಿಕೆ ಆಗಿದ ತಕ್ಷಣ ನಾನು ಹೋಗಬೇಕು. ಬಿಕಾಸ್ ನಂದಾಗಿದ್ದಿದ್ರೆ ಸ್ವಲ್ಪ ಏರೋಪೇರೋ ಆದರೆ ಆಗಲಿ ನೋಡ್ಕೊಳ್ಳೋಣ ಸಹಿಸ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬೋದಾಗಿತ್ತು. ಸೊ ಮಕ್ಕಳು ನಮ್ಮ ಮನೇಲಿ ಏನಾದರೂ ಒಂಚೂರು ನರಳಾಟ ಕಂಡ್ರೆ ಸಹಿಸೋಕ್ಕಾಗೋದಿಲ್ಲ ಅಮ್ಮಂದ್ರಾಗಿ. ಸೊ ಹಾಗಾಗಿ ನಾನು ಹೋಗಲೇಬೇಕು ಅಂತ ಹೊರಟಿರೋದು.
ಕೆಲವ್ರು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಬಾಣಂತಿ ಆಗಿದ್ಕೊಂಡು ಇಷ್ಟು ಬೇಗ ಸುತ್ತಾಡ್ತಿದ್ದೀರಲ್ಲ ಅಂತ ಎಲ್ಲ ಕಮೆಂಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನು ಮೊದಲೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾನು ಎಲ್ಲೂ ಸುತ್ತಾಡಕ್ಕೆ ಹೋಗ್ತಾ ಇಲ್ಲ. ಸೊ ನನ್ನ ಮಕ್ಕಳು ಆರೋಗ್ಯದಲ್ಲಿ ಕೇಳ್ಕೊಂಡಿರೋದ್ರಿಂದ ಆರೋಗ್ಯ ಸುಧಾರಿಸಿತ್ತಲ್ವಾ, ಸೊ ಹಾಗಾಗಿ 5 ವಾರ ಕಾದೆ ನಾನು. ಸೊ ಅದಾದಮೇಲೆ 6ನೇ ವಾರಕ್ಕೆ ಫ್ರೀ ಮಾಡಿಕೊಂಡು ಹೋಗ್ತಾ ಇರೋದು. ಅದು ಕೂಡ ನಮಗೆ ಇಷ್ಟು ಬೆಂಬಲವಾಗಿರುವಂತಹ ರಾಘವೇಂದ್ರ ಮಠಕ್ಕೆ ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇರೋದು. ಯಾವುದೇ ರೀತಿ ಒಂದು ಶೋಕಿಗೋ ಅಥವಾ ಶಾಪಿಂಗಿಗೋ ಹೋಗ್ತಾ ಇಲ್ಲ ನಾನು. ತುಂಬಾ ದಿವಸ ಆದ್ಮೇಲೆ ನಮ್ಮ ಮನೆ ದೇವ್ರ ಮನೆಯನ್ನ ಕ್ಲೀನ್ ಮಾಡಿದ್ದು. ಪ್ರೆಗ್ನೆಂಟ್ ಇರುವಾಗ ಇನ್ನ ಒಂದು 3 ವಾರ ಇದೆ ಡೆಲಿವರಿಗೆ ಅನ್ನೋವಾಗ್ಲೇ ದೇವ್ರ ಮನೆಗೆ ಹೋಗೋದು, ಕುತ್ಕೊಂಡು ಎದ್ದು ಕ್ಲೀನ್ ಮಾಡೋದೆಲ್ಲ ಬಿಟ್ಬಿಟ್ಟಿದೆ. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಮನೆ ದೇವ್ರ ಮನೆ. ನಿಮ್ಗೆ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ತುಂಬಾ ಆಡಂಬರವಾಗಿ ನಾನು ಪೂಜೆ ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಪೂಜೆ ಮಾಡ್ಕೊಂಡಿದ್ದೆ. ಸೊ ಅದಾದ್ಮೇಲೆ ನನ್ನ ಫ್ರೆಂಡ್ಗೆ ಎಲ್ಲ ಹೇಳ್ಬಿಟ್ಟು ಏನೇನು ಮಾಡಬೇಕು, ಅವ್ನು ಎದ್ರೆ ಹಿಂಗೆ ತೂಗಬೇಕು, ಒಂದು ಸಾಂಗ್ ಕೇಳಿದ್ರೆ ಮಲ್ಕೋತಾನೆ, ಹಿಂಗೆ ಇದ್ರು ಕೂಡ ಕಣ್ಣು ಮೇಲ್ ಮಾಡ್ಕೊಂಡು ಮಲ್ಕೋಬಿಡ್ತಾನೆ. ಸೊ ಆ ಸಾಂಗ್ ಎಲ್ಲ ಹಾಕೊಡು. ಬಿಕಾಸ್ ಮನೇಲಿ ಪೆಕ್ಕುಮ್ಮ ಬೇರೆ ಇದ್ಲಲ್ಲ, ಅವಳು ಏನಾದ್ರು ಸೌಂಡ್ ಮಾಡಿ ಗಲಾಟೆ ಮಾಡಿದ್ರೆ ಅವ್ನಿಗೆ ಎದ್ದು ಬಿಟ್ರೆ ರಚ್ಚೆ ತೆಗೆದ್ಬಿಡ್ತಾನೇನೋ ಅನ್ನೋದಕ್ಕೋಸ್ಕರ ಎಲ್ಲ ಹೇಳ್ಕೊಟ್ಟು ಅವನಿಗೂ ಬಾಯೆಲ್ಲ ಹೇಳಿ ಮನೆಯಿಂದ ಹೊರಟ್ವಿ. ಅಂಡ್ ರಾಘವೇಂದ್ರ ಮಠದಲ್ಲಿ ಹೋದಾಗ ಸ್ಲಿಪ್ಪರ್ ಎಲ್ಲ ಈಚೆನೆ ಬಿಟ್ಟು ಹೋಗ್ಬೇಕಾದ್ರೆ ಕಾಲ್ ತೊಳ್ದೆಲ್ಲ ಹೋಗ್ಬೇಕಲ್ಲ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಇಲ್ಲಿ ಬಾಟಲ್ ಅಲ್ಲಿ ಬಿಸಿನೀರು ತಗೊಂಡಿದ್ದಾರೆ. ತಣ್ಣೀರ್ನ ಕಾಲ್ಗೆ ಹಾಕೋತಾಳೆ, ಮತ್ತೆ ಶೀತ ಆದ್ರೆ ಕಷ್ಟ ಅಂದ್ಬಿಟ್ಟು. ಸೊ ಅದು ಕೂಡ ಫುಲ್ ಸುಟ್ಟೋಗ್ತಾ ಇದ್ದೇವೆ. ನಾನು ಟೆಸ್ಟ್ ಮಾಡ್ತಾ ಇದ್ದೆ, ಇಷ್ಟು ಸುಟ್ಟಿರೋ ತಗೊಂಬಂದಿಲ್ಲ, ನೋಡಿದೆ ಕಾಲ್ಗೆ ಹಾಕೊಂಡ್ರೆ ಕಾಲೆಲ್ಲ ಬೊಬ್ಬೆ ಬರ್ತಿತ್ತು ಅಂತ. ಸೊ ಅದನ್ನ ಮತ್ತೆ ಹೋಗಿ ಸರಿ ಮಾಡ್ಕೊಂಡು ತಗೊಂಡು ಬಂದೆ ನಾನು. ಲಾಸ್ಟಿಗೆ ಪಿಕ್ಕುಮ್ಮನ ಬಿಟ್ಟು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅವಳು ಹೋಗೋ ಅಷ್ಟರಲ್ಲೇ ಫುಲ್ಲು ಪಾಪ ಪಾಪ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಲು. ಇನ್ನು ನಾವು ಇಲ್ಲ ಅಂದರೆ ಅವಳಿಗೆ ಭಯ ಇರಲ್ಲ. ಸೊ ನನ್ನ ಫ್ರೆಂಡ್ ಹತ್ರ ಅವಳು ಹಠ ಮಾಡ್ತಾಳೆ, ಮಗುನ ಎತ್ಕೋತೀನಿ, ನಾನು ತೂಗ್ತೀನಿ, ನಾನು ಹಾಡಾಕ್ತೀನಿ ಅಂತ ಅಂದ್ಬಿಟ್ಟು. ಸೊ ಮಗುನ ಡಿಸ್ಟರ್ಬ್ ಮಾಡಿ 5 ನಿಮಿಷಕ್ಕೆ ಇಬ್ಬರಿಸ್ಬಿಡ್ತಾಳೆ ಅಂತ ಅವಳನ್ನು ಕರ್ಕೊಂಡು ರಾಯರ ಮಠದ ಹತ್ರ ಬಂದಿದ್ದೀವಿ. ಸಖತ್ ಬಿಸಿಲು. ನಾವು ಈ ಟೈಮಿಗೆ ಬಂದಿದ್ದ ರೀಸನ್ ಏನೇ, ಬಿಸಿಲಿರೋದ್ರಿಂದ ತುಂಬ ಜನ ಕಮ್ಮಿ ಇರ್ತಾರೆ, ಬೇಗ ದರ್ಶನ ಆಗುತ್ತೆ, ಬೇಗ ತುಪ್ಪದ ದೀಪ ಹಚ್ಚಿ ಬರ್ಬೋದು ಅಂತ. ಬಟ್ ಸ್ಟಿಲ್ ತುಂಬ ಅಂದರೆ ತುಂಬ ಜನ ಇದ್ರು. ಅಂಡ್ ಇದ್ರ ಮಧ್ಯೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಿನ ರೀಸೆಂಟ್ ವಿಡಿಯೋಸ್ಗಳಲ್ಲಿ ನಾನು ನನ್ನ ಹಸ್ಬೆಂಡ್ ನಮ್ಮ ಮನೆ ಕೆಲಸ ಎಲ್ಲ ನೋಡ್ಕೋತಾ ಇದ್ದಾರೆ, ನನ್ನ ಮಗುನ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಸೊ ಅಂತ ತುಂಬ ವಿಡಿಯೋಸಲ್ಲಿ ನಾನು ತೋರಿಸ್ತಾ ಇರೋದ್ರಿಂದ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಏನಪ್ಪ ಕಮೆಂಟ್ಸ್ ಅಂತ ಅಂದರೆ, ನಿಮ್ಮ ಹಸ್ಬೆಂಡಿಗೆ ಮಾಡೋ ಕೆಲಸ ಇಲ್ವಾ, ಅವ್ರು ಜಾಬ್ ಮಾಡಲ್ವಾ, ಅವ್ರು ದುಡಿಯಲ್ವಾ, ಅವ್ರು ದುಡಿಮೆ ಮಾಡ್ತಾ ಇಲ್ವಾ, ಅವ್ರು ದುಡಿತಾ ಇಲ್ಲ, ಹೊರಗಡೆ ಹೋಗ್ತಾ ಇಲ್ಲ, ಬರೀ ನಿಮ್ಮ ಕಷ್ಟ ಸುಖನೇ ನೋಡ್ಕೋತಿದ್ದಾರೆ ಅಂತಂದರೆ ನಿಮ್ಗೆ ಇನ್ಕಮ್ ಹೆಂಗೆ ಬರುತ್ತೆ ಮೇಡಮ್? ನೀವು ಅದರಲ್ಲೂ ಬ್ಯಾಂಗ್ಳೂರಲ್ಲಿ ಇರೋದು ಅಂತ ಹೇಳ್ತಿದ್ದೀರಲ್ವಾ. ಸೊ ನಿಮ್ಮ ಕಮಿಟ್ಮೆಂಟ್ಸಿಗೆಲ್ಲ ಏನು ಮಾಡ್ತೀರಾ ಹೇಳಿ ಹೇಳಿ ಅಂತ ತುಂಬ ಕಮೆಂಟ್ಸ್ ಬರ್ತಿದೆ. ಕೆಲವೊಬ್ರು ಪಾಸಿಟಿವ್ ಆಗು ಕೇಳ್ತಾರೆ, ಕೆಲವೊಬ್ರು ಹಿಂಗೆ ಕೇಳ್ತಾರೆ ಅಂದರೆ ನಿಮ್ಮ ಹಸ್ಬೆಂಡ್ಗೆ ಮಾಡೋ ಕೆಲಸ ಇಲ್ಲ ಅಂತ ನಿಮ್ಮನ್ನು ನೋಡ್ಕೋತಾ ಇರೋದಲ್ವಾ, ನಿಜ ಹೇಳಿ ಅಂತ ಕೇಳಿದ್ರು. ಸೊ ನನಗೆ ಅದು ಒಂದು ಕಮೆಂಟ್ ಸ್ವಲ್ಪ ಬೇಜಾರಾಯಿತು. ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ನೋಡ್ಕೋತಾ ಇದ್ದಾರೆ ಅಂತ ಅಲ್ಲ. ಸೊ ಅದು ಅವ್ರ ಮನೆ, ಅವರ ಹೆಂಡತಿ, ಅವ್ರ ಮಗು, ಅವರು ಟೇಕ್ ಕೇರ್ ಮಾಡದೆ ಬೇರೆ ಯಾರೋ ಬಂದು ಟೇಕ್ ಕೇರ್ ಮಾಡೋದಕ್ಕಾಗೋದಿಲ್ಲ. ಈಗ ಕೆಲಸ ಅಂತ ಕೂತ್ಕೊಂಡ್ರೆ ಇನ್ ಫ್ಯೂಚರಲ್ಲೂ ಕೆಲಸ ಇರುತ್ತೆ. ಬಟ್ ಹೆಂಡತಿ ಮಗು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಅವ್ರ ಲೈಫ್ ಹಾಳಾಗುತ್ತೆ. ಅದು ಅವ್ರು ನನಗೆ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಸೊ ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಅವರು 1 ರಿಂದ 1.5 ತಿಂಗಳು ಮನೇಲಿದ್ದು ನಮ್ಮನ್ನ ನೋಡ್ಕೊಂಡಿರೋದು. ಬಟ್ ಸ್ಟಿಲ್ ಅವ್ರು ಆಗೆಸ್ ಇರೋವರೆಗೂ ಕೂಡ ನಮಗೆ ಮಕ್ಕಳಿಗಿಂತ ದುಡ್ದು ಹಾಕೋದು ಇದ್ದೇ ಇರುತ್ತೆ. ಸೊ 1.5 ತಿಂಗಳು ಮನೇಲಿ ಗಂಡು ಮಕ್ಕಳು ಅವರೇನು ಕುತ್ಕೊಂಡೇನು ತಿಂತಾ ಇಲ್ಲ, ಅವರು ಇದ್ದಿದ್ದಷ್ಟು ಪೂರ್ತಿ ಮನೆ ಕೆಲಸ ಪೂರ್ತಿ ಮಾಡಿಕೊಂಡು ನನ್ನ ಮಗುನ ಇಷ್ಟು ನೀಟಾಗಿ ನೋಡ್ಕೋತಾ ಇದ್ದಾರೆ. ಸೊ ಇದು ಯಾರ ಮನೆಯಲ್ಲೂ ಕೂಡ ಸಿಗೋದಿಲ್ಲ ನೋಡೋದಕ್ಕೆ. ಅಂಡ್ ಯಾರಿಗೂ ಕೂಡ ಚಾನ್ಸ್ ಸಿಗೋದಿಲ್ಲ ಇದು ಹೆಣ್ಮಕ್ಳಿಗೆ ಗಂಡನ ಕೈಲಿ ಆರೈಕೆ ಮಾಡಿಸ್ಕೊಳ್ಳೋದು. ಬಟ್ ನಮ್ಮ ಮನೇಲಿ ಸಿಕ್ಕಿರೋದು ನನಗಂತೂ ತುಂಬಾ ಖುಷಿ. ಬಟ್ ಅದರಲ್ಲಿ ಅವ್ರಿಗೆ ಕೀಳರಿಮೆ ಅಂತ ಏನು ಇಲ್ಲ. ಅವರೇ ಹೇಳ್ತಿರ್ತಾರಲ್ವಾ, ನಿನ್ನ ಮಕ್ಳನ್ನ ಏನು 1 ತಿಂಗಳು ನೋಡ್ಕೊಬಿಟ್ರೆ ನನಗೇನು ಆಗೋದಿಲ್ಲ, ವರ್ಷ ಪೂರ್ತಿ ದುಡಿಯೋದಿದ್ದೇ ಇರುತ್ತೆ. ಆ ದುಡಿಮೆನ ಇವಾಗೇ ಮಾಡ್ಕೊಂಡು ಇವಾಗಲೇ ಏನು 1 ತಿಂಗಳಿಗೆ ನಾನೇನು ಎಲ್ಲ ಉಳಿಸಿ ಬಿಲಿಯನೇರ್ ಆಗೋ ಬಿಡೋದಿಲ್ಲ. ಬಿಡು, ಯಾಕೆ ಟೆನ್ಷನ್ ಮಾಡ್ಕೋತೀಯಾ, ಇನ್ನು ಮುಂದಿನ ತಿಂಗಳಿಂದ ಹೋಗಿ ಇವಾಗ ಇದೆಲ್ಲ ನಾನು ರಿಕವರಿ ಮಾಡ್ಕೋತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ನೋಡೋರಿಗೆ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕಿಂತ ನೆಗೆಟಿವ್ ಆಗಿ ತಗೊಳ್ಳೋದು ಜಾಸ್ತಿ. ಸೊ ಏನ್ ಮಾಡ್ತಾ ಇದೀವಿ ನಾವು ಇವಾಗ ಜೀವನಕ್ಕೆ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಇದೇ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ಹೌದು, ತಿಂಗಳಿಗೆ ಒಂದು 40,000 ರಿಂದ 50,000 ಅಂತ ನಮ್ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ ಲೈಫ್ ಲೀಡ್ ಮಾಡೋದಕ್ಕೆ ಅನ್ನೋದನ್ನ ನಾನು ಈ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ದರ್ಶನ ಅಂತೂ ಚೆನ್ನಾಗಾಯ್ತು ಮಠದಲ್ಲಿ. ಸೊ ಬೇಗ ಬೇಗ ದೀಪ ಎಲ್ಲ ಹಚ್ಚಿಬಿಟ್ಟು ನಮ್ಗೆ ಏನೇನ್ ಬೇಕು ತರಕಾರಿ, ಹಣ್ಣು ಸ್ವಲ್ಪ ಮಾತ್ರ ತಗೊಂಡು ಅಂಡ್ ಪ್ರಸಾದನ ಕೂಡ ಅಲ್ಲೇ ತಿನ್ಕೊಂಡು ಇರ್ತೀನಿ, ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಮತ್ತೆ ಪೆಕ್ಕುಮ್ಮ ಇಬ್ರು ತಿಂದ್ರು. ನಾನು ಹೊರಗಡೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಪ್ರಸಾದನ ಬಾಕ್ಸ್ ಹಾಕೊಂಡು ಮನೆಗೆ ತಗೊಂಡು ಬಂದು ಎಲ್ಲಾನು ತೆಗ್ದು ಎತ್ತಿಡ್ತಾ ಇದೆ. ಬಿಕಾಸ್ ಹೊರಗಡೆ ಯಾಕೆ ತಿನ್ನಲ್ಲ ಅಂತ ಅಂದ್ರೆ ಮಗುಗೆ ಕಾಲ್ಧೂಳೆಲ್ಲ ಆಗುತ್ತೆ ಅಂತಾರಲ್ಲ. ಸೊ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂತ ಅಂದ್ಬಿಟ್ಟು ತಿಂದಿಲ್ಲ ಅಷ್ಟೇನೆ. ಸೊ ಅಲ್ಲಿಂದ ಬಂದು ನಾನು ಕೈಕಾಲೆಲ್ಲ ತೊಳೆದು ಅದಾದ್ಮೇಲೆ ಮಗು ಇನ್ನ ಎದ್ದಿರ್ಲಿಲ್ಲ. ಸೊ ನೋಡೋಣ ಒಂದ್ಸ ಅವನು ಡೈಪರ್ ಎಲ್ಲ ಚೇಂಜ್ ಮಾಡೋಣ ಅಂತ ಅನ್ಕೊಂಡು ಅವನ್ನ ಎತ್ಕೋತಾ ಇದ್ದೀನಿ. ಇವತ್ತಂತೂ ಸ್ವಲ್ಪ ರೆಸ್ಟ್ ಇಲ್ಲ ಅಂತ ಅಂದ್ರೂ ಕೂಡ ನನಗೆ ಅಂದ್ರೆ ತುಂಬಾನೇ ಸಮಾಧಾನವಾಗಿರೋ ದಿನ ಅಂತ ಹೇಳ್ಬೋದು. ನಾನು ರಾಘವೇಂದ್ರ ಮಠಕ್ಕೆ ಹೋಗಿ ಬಂದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಆಗುತ್ತೆ. ನನಗಂತೂ ಹೇಳಕ್ಕೆ 2 ಮಾತು
ಮಾತು ಸಾಕಾಗಲ್ಲ. ಸೊ ಅಷ್ಟೊಂದು ಖುಷಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ. ಜೊತೆಗೆ ನಾನು ಕೇಳ್ಕೊಂಡಿದ್ನ ರಾಯರ್ ಎಷ್ಟು ಬೇಗ ಮಾಡಿದ್ರು, ಬಟ್ ಆದ್ರೆ ನಾನು ಅವ್ರನ್ನ ಹೋಗಿ ದರ್ಶನ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಂಡಲ್ಲ ಅಂತ ಅನ್ಕೊಂಡು, ಬಟ್ ಕೊನೆಗೂ ಕೂಡ ಅವ್ರು ನೋಡೋ ಭಾಗ್ಯ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಖುಷಿಯಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ಪಾಪನ ನೋಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಆಮೇಲೆ ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂತ ಪಾಪನ ಮಲಗಿಸ್ಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ. ಹಾಯ್ ಎಲ್ಲರಿಗೂ ನಮಸ್ತೆ, ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದೇವಸ್ಥಾನದಿಂದ ಬಂದಮೇಲೆ ತುಂಬ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಟೈಮ್ಲೈನ್ ನೋಡಿಬಿಟ್ಟು ಲಾಸ್ಟ್ವರೆಗೂ ಈ ಟಾಪಿಕ್ಗೋಸ್ಕರ ವೆಯ್ಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಏನಪ್ಪ ವಿಷಯ ಅಂತ ಅಂದರೆ, ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಜನ ಮೆಸೇಜಸ್ಸು ಮಾಡ್ತಾ ಇದ್ದೀರಾ. ನಿಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾ ಇಲ್ವಾ, ಅವರಿಗೆ ಕೆಲಸ ಇಲ್ವಾ, ಯಾವಾಗೂ ಮನೇಲಿರ್ತಾರೆ, ನಿಮ್ಮ ಪಾಪನ ನೋಡ್ಕೋತಾರೆ ಆ್ಯಂಡ್ ಅವರೇ ಮನೆ ಕೆಲಸ ಮಾಡ್ತಾರೆ, ಇದೆಲ್ಲ ಹಾಕ್ತಿದ್ದೀರಲ್ಲ, ಅವ್ರಿಗೆ ಕೆಲಸ ಇಲ್ವಾ ಪ್ರೆಸೆಂಟು, ಯಾವ ಕೆಲಸಕ್ಕೂ ಹೋಗ್ತಾ ಇಲ್ವಾ ಅಂತ ತುಂಬ ಮೆಸೇಜಸ್ ಬರ್ತಿತ್ತು. ಆ್ಯಂಡ್ ಕಮೆಂಟ್ ಸೆಕ್ಷನ್ ನಾನು ತುಂಬ ಆ ಥರದ ಕಮೆಂಟ್ಸ್ನ ಡಿಲೀಟ್ ಮಾಡಿಬಿಟ್ಟೆ. ಬಟ್ ಸ್ಟಿಲ್ ಮೇಡಮ್ ನಾವು ಕಮೆಂಟ್ ಮಾಡಿದ್ರೆ ಡಿಲೀಟ್ ಮಾಡ್ತಿರಲ್ಲ, ಆನ್ಸರ್ ಮಾಡಿ ಅಂತಲೇ ಹೇಳ್ತಾ ಇತ್ತು. ಸೊ ನಾನು ಇರೋದನ್ನು ಈ ಶುದ್ಧ ಲೈನಾಗಿ ನಾನು ಕಮೆಂಟ್ ಮಾಡಿ ರಿಪ್ಲೈ ಕೊಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಹೌದು, ಪ್ರೆಸೆಂಟ್ ನನ್ನ ಹಸ್ಬೆಂಡ್ ಯಾವುದೇ ಕೆಲಸಕ್ಕೆ ಹೋಗ್ತಾ ಇಲ್ಲ. ನನ್ನ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಮ್ಮ ಹೋಟ್ಲಿತ್ತು. ಸೊ ಅದರದ್ದೇ ಕೆಲಸನ ಮಾಡ್ಕೋತಾ ಇದ್ರು ನನ್ನ ಹಸ್ಬೆಂಡ್. ನಮ್ಮ ಓನ್ ಹೋಟೆಲ್ ಇತ್ತಲ್ಲ, ಸೊ ಅದಕ್ಕೆ ಹೋಗ್ತಾ ಇದ್ರು ಡೈಲಿ. ಬಟ್ ನಂದು ಡೆಲಿವರಿ ಆದಮೇಲೆ, ಡೆಲಿವರಿಗೆ ನಾವು ಒಂದು ವೀಕ್ ಇದೆ, ಅಂದರೆ ನನ್ನ ಮಗ ಹುಟ್ಟಿದ್ದು 8ನೇ ತಾರೀಕು ಫೆಬ್ರವರಿ. ಸೊ ಫೆಬ್ರವರಿ 2ನೇ ತಾರೀಕಿನ ನಮ್ಮ ಹೋಟ್ಲು ಕ್ಲೋಸ್ ಮಾಡಿಬಿಟ್ಟು ಅವರು ನನ್ನ ಪಾಪನ ಟೇಕ್ ಕೇರ್ ಮಾಡೋಕ್ಕೆ ಯಾರಾದರೂ ಬೇಕೇ ಅಲ್ವಾ. ಸೊ ನಾನು ಪಾಪು ಒಂದು ಕಡೆ ಆ್ಯಂಡ್ ನನ್ನ ಮಗಳು ಒಂದು ಕಡೆ. ಸೊ ಅದಕ್ಕೋಸ್ಕರ ಹೋಟೆಲ್ನ ಕ್ಲೋಸ್ ಮಾಡಿ ನಮ್ಮ ಏನು ಕಷ್ಟ ಸುಖ ನಮ್ಮದೆಲ್ಲ ಅವರೇ ನೋಡ್ಕೋಬೇಕು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿಕೊಂಡ್ರು. ಒನ್ಸ್ ಡೆಲಿವರಿ ಆಗಿದ ತಕ್ಷಣ ಮತ್ತೆ ಹೋಟೆಲ್ ಓಪನ್ ಮಾಡಿದ್ರೆ ನನಗೆ ಪಾಪುಗಾಗಲಿ ಅಥವಾ ನನ್ನ ಮಗಳಿಗಾಗಲಿ ಮನೆಗಾಗಲಿ ಯಾರು ನೋಡ್ಕೋತಾರೆ ಅಲ್ವಾ. ಸೊ ಪ್ರೆಸೆಂಟ್ ಇವಾಗ ಯಾರು ಆ ಥರ ಇಲ್ಲದೇ ಇರೋದ್ರಿಂದ ಅವರೇ ನೋಡ್ಕೋಬೇಕು. ಈಗ 1 ತಿಂಗಳಿಗೆಲ್ಲ ಬಾಣಂತಿ ಮಗುನ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬೋದಿತ್ತು ಬಟ್ ನನಗೆ ಸ್ವಲ್ಪ ಹೆಲ್ತಲ್ಲಿ ಇನ್ನೂ ಹುಷಾರಾಗಕ್ಕೆ ಆಗಲಿಲ್ಲ. ಸೊ ಅವರೇ ಮನೆ ನೋಡ್ಕೋಬೇಕು, ನನ್ನ ನೋಡ್ಕೋಬೇಕು, ಮನೆ ಕೆಲಸ ನೋಡ್ಕೋಬೇಕು. ಇದ್ರ ಮಧ್ಯ ಮೇಡಮ್ ನಿಮಗೆ ಮಂತ್ಲಿ ಕಮಿಟ್ಮೆಂಟ್ಸ್ ಅಂತ ಇರುತ್ತಲ್ಲ, ಅದನ್ನೆಲ್ಲ ಹೆಂಗೆ ನಿಭಾಯಿಸ್ತಿದ್ದೀರಾ ನಮಗೂ ಹೇಳಿ. ಮತ್ತು ಇವಾಗ ಪ್ರೆಸೆಂಟ್ ಕೆಲಸ ಏನೂ ಇಲ್ಲ ಅಂತೀರಾ, ನಿಮಗೆ ಇನ್ಕಮ್ ಹೆಂಗೆ ಬರುತ್ತೆ, ನಿಮಗೆ ಲೈಫ್ ಹೆಂಗೆ ಲೀಡ್ ಮಾಡ್ತಿದ್ದೀರಾ ಹೇಳಿ ಅಂತೆಲ್ಲ ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ತುಂಬ ಕ್ವಶನ್ಸ್. ಅದು ನಿಜಾನೇ. ಒನ್ಸ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ನಮ್ಮ ಲೈಫ್ ಸ್ಟೈಲ್ನ ಶೇರ್ ಮಾಡ್ಕೋತಿದ್ವಿ ಅಂತ ಅಂದಮೇಲೆ ಅವರು ಕೇಳಿರೋವಂಥದ್ದಕ್ಕೆ ನಾವು ರೆಸ್ಪಾನ್ಸ್ ಮಾಡಲೇಬೇಕು. ಹೌದು, ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲಸಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಎಷ್ಟು ನಿಜಾನೋ, ನಮಗೆ ತಿಂಗಳಿಗೆ ಮಿನಿಮಮ್ ಅಂದ್ರೂ 40,000 to 45,000 ಕಮಿಟ್ಮೆಂಟ್ಸ್ ಅಂತೂ ಇದೆ. ನಮ್ಮ ಸೇವಿಂಗ್ಸ್ ಅಲ್ಲದೇ 40,000 to 45,000 ನಮ್ಮ ಕಮಿಟ್ಮೆಂಟ್ ಕಟ್ಟೋದಾಗಿರ್ಬೋದು, ಸ್ಪೆಂಡ್ ಮಾಡೋದಾಗಿರ್ಬೋದು ಇದ್ದೇ ಇದೆ. ಸೊ ಅದಕ್ಕೆಲ್ಲ ಅಮೌಂಟ್ ಬೇಕೇ ಬೇಕು. ನಾವೇನು ಸೇವಿಂಗ್ಸ್ ಎಲ್ಲ ಇಟ್ಕೊಂಡು ಒಂದೇ ಸತಿ ಹೋಟೆಲ್ನ ಕ್ಲೋಸ್ ಮಾಡಿಲ್ಲ. ಸೊ ವಿತೌಟ್ ಸೇವಿಂಗ್ ನಾವು ಕ್ಲೋಸ್ ಮಾಡಿದ್ದು. ಆ್ಯಂಡ್ ಸೇವಿಂಗ್ಸ್ ಇದ್ದಿದ್ದು ಕೂಡ ಡೆಲಿವರಿ ಟೈಮಲ್ಲಿ ಖರ್ಚಾಗೋಯ್ತು. ಸೊ ಹಾಗಾಗಿ ಏನಪ್ಪ ಮಾಡ್ತಿದ್ದೀವಿ ಈಗ ಪ್ರೆಸೆಂಟ್ ಈ ಬೆಂಗಳೂರಲ್ಲಿ 2 ಮಕ್ಕಳು ಮನೆ ಎಲ್ಲ ನಿಭಾಯಿಸೋದಕ್ಕೆ ಪಾಪ ತುಂಬ ಸ್ಟ್ರಗಲ್ ಆಗೇ ಆಗುತ್ತೆ. ಸೊ ಏನು ಮಾಡ್ತೀವಿ ಅಂತ ಅಂದರೆ, ನಾನು ನಿಜವಾಗ್ಲೂ ಜೆನ್ಯೂನಾಗೆ ಹೇಳ್ತಾ ಇರೋದು. ಸೊ ನಮಗೆ ವರ್ಕ್ ಫ್ರಮ್ ಹೋಮಿಂದ ಅಮೌಂಟ್ ಬರ್ತಾ ಇದೆ. ನಾನು ಯಾವುದೇ ರೀತಿ ಪ್ರಮೋಷನ್ ಅಂದರೆ ನಾನು ಫಸ್ಟಿಂದನೂ ಬಡ್ಕೊತಾನೆ ಇದ್ದೀನಿ, ಇದು ಪ್ರಮೋಷನ್ ಅಲ್ಲ. ನಮಗೆ ಅಮೌಂಟ್ ಬರ್ತಾ ಇದೆ, ಪ್ರತಿ ವೀಕು ಅಮೌಂಟ್ ಬರುತ್ತೆ, ನನ್ನ ಐಡಿಗಾಗಲಿ ಅವ್ರ ಐಡಿಗಾಗಲಿ. ಸೊ ಹಾಗಾಗಿ ನಮಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು. ಸೇವಿಂಗ್ಸ್ ಅಂತೂ ಆಗಿಲ್ಲ ಈ ಮಂತ್. ಇನ್ ಕೇಸ್ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಿದ್ರೆ ಈಗ ಬಂದಿರೋವಂಥ ಅಮೌಂಟ್ ಎಲ್ಲ ಸೇವಿಂಗ್ಸ್ ಆಗ್ತಾಯಿತ್ತು ವರ್ಕ್ ಫ್ರಮ್ ಹೋಮಿಂದ. ಬಟ್ ಈ ತಿಂಗಳು ಬಂದಿರೋ ಅಮೌಂಟ್ ಫುಲ್ಲು ಫೆಬ್ರವರಿ ಮಂತದ್ದು ನಮಗೆ ನಮ್ಮ ಲೈಫ್ನ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ, ಸೊ ನಮ್ಮ ಕಮಿಟ್ಮೆಂಟ್ಸ್ಗೆ ಸರಿಯಾಗಿದೆ. ಸೊ ತಿಂಗಳಿಗೆ 40,000 to 45,000 ಕಮಿಟ್ಮೆಂಟ್ ಇಟ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಏನೂ ಕೆಲಸ ಮಾಡ್ದೇನೆ ಈ ಬೆಂಗಳೂರು ಸಿಟಿಯಲ್ಲಿ ಜೀವನ ನಡೆಸೋದು ತುಂಬಾ ಕಷ್ಟ. ಹೇಗೆ ಅಂತಂದರೆ, ನಾನು ತುಂಬ ದಿವಸದಿಂದ ಹೇಳಿದ್ದೀನಿ, HWS ಫಾರ್ಚೂನ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, ನನ್ನ ಹಸ್ಬೆಂಡು ಕೆಲಸ ಮಾಡ್ತಿದ್ದಾರೆ. ಸೊ ಪ್ರತಿ ವೀಕು ಐಡಿಗೆ ಅಮೌಂಟ್ ಬರುತ್ತೆ. ಸೊ ನಾನು ಒಂದು 4 ತಿಂಗಳಿಂದ ಕೆಲಸ ಮಾಡ್ತೀನಿ, ಅವರು 1 ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಶಾಕ್ ಆಗಿದೆ ನಿಜವಾಗ್ಲೂ. ನಾವು ಮನೇಲೇ ಕುತ್ಕೊಂಡು ಕೆಲಸ ಮಾಡಿ ಇಷ್ಟೊಂದು ಅಮೌಂಟ್ನ ತೊಗೋಬೋದಾ, ಇಷ್ಟು ವೀಕ್ಲಿ ಇಷ್ಟೊಂದು ಅಮೌಂಟ್ ಬರುತ್ತಾ, ಬೆಟರ್ ಅಲ್ವಾ ಅಂತ. ಸೊ ಹಾಗಾಗಿ ಅದರಿಂದ ಬಂದಿದ್ದ ಅಮೌಂಟಲ್ಲಿ ನಾವೆಲ್ಲ ಕಮಿಟ್ಮೆಂಟು ಕ್ಲಿಯರ್ ಮಾಡ್ಕೊಂಡಿದ್ದೀವಿ, ಮನೆ ಖರ್ಚು ಏನು ನಿಭಾಯಿಸ್ಕೊಂಡಿದ್ದೀವಿ. ಆ್ಯಂಡ್ ಸೇವಿಂಗ್ಸ್ ಅಂತ ಒಂದಿಷ್ಟು ಸ್ವಲ್ಪ ಮಟ್ಟಿಗೆ 10,000 ಒಳಗಡೆ ಅಂತೂ ನಾವು ಉಳಿಸ್ಕೊಂಡಿದ್ದೀವಿ. ಸೊ ಇದಂತೂ ನನಗೆ ತುಂಬಾ ಖುಷಿ ಇದೆ. ಸೊ ನಾನು ಅದಕ್ಕೆ ಹೇಳಿದ್ದು ಫಸ್ಟೇ, ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ಕಡೆಯಿಂದ ಸೇರ್ಕೊಳ್ಳಿ, ನನ್ನ ಅಂಡರಲ್ಲಿ ಸೇರ್ಕೊಳ್ಳಿ, ನನಗೆ ಬರ್ತಾಗುತ್ತೆ ಅಂತ ನಾನು ಅದಕ್ಕೆ ಹೇಳ್ತಾ ಇಲ್ಲ. ಸೊ ನಿಮಗೂ ಯೂಸ್ ಆಗುತ್ತೆ. 200 ಅಂದರೆ 200% ಯೂಸ್ ಆಗುತ್ತೆ. ನೀವು ಸೇರ್ಕೊಳ್ಳಿ, ಜಾಯ್ನ್ ಆಗಿ, ನಿಮಗೂ ಮನೇಲೇ ಕುತ್ಕೊಂಡಿರೋ ಹತ್ರನೇ ದುಡ್ಡು ಬರುತ್ತೆ. ನೀವು ವರ್ಕ್ ಮಾಡಿದ್ರೆ ದುಡ್ಡು ಖಂಡಿತವಾಗ್ಲೂ ಬರುತ್ತೆ. ನಾನಿಷ್ಟು ಚಿಕ್ಕ ಪಾಪನ ಇಟ್ಕೊಂಡು ಇಷ್ಟು ಕೆಲಸ ಮಾಡಿಕೊಂಡು ನನ್ನ ಐಡಿಗೆ ಪರ್ ವೀಕ್ ನನಗೆ 5,000 to 6,000, ಒಂದೊಂದ್ಸತಿ 7,000, ಒಂದೊಂದ್ಸತಿ ನನ್ನ ಕೆಲಸ ಮಾಡೋಕ್ಕೆ ಆಗದೆ ಇದ್ದಿದ್ದ ಟೈಮಲ್ಲಿ 3,000 4,000 ಅಂತ ಖಂಡಿತವಾಗ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೂ ಯೂಸ್ ಖಂಡಿತವಾಗ್ಲೂ ಆಗುತ್ತೆ.
ಆ್ಯಂಡ್ ನಾನು ಇದ್ರ ಬಗ್ಗೆ HWS ಫಾರ್ಚೂನ್ ಕಂಪ್ನಿ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬ ಎಂಕ್ವೈರೀಸ್ ಬರುತ್ತೆ. ಮೇಡಮ್ ನಿಜಾನಾ, ಜೆನ್ಯೂನಾ, ಮತ್ತು ಫ್ರಾಡ್ ಅಲ್ವಾ, ಅಮೌಂಟ್ ಕಟ್ಟಬೇಕಲ್ವಾ? ಹೌದು, ನಾನು ಕಟ್ಟಿದ್ದೆ, ಹೇಳಿದೆ ಅಲ್ವಾ. 1100 ರೂಪಾಯಿನ ನಾನು ಅಮೌಂಟ್ ಕಟ್ಟಿದ್ದೆ. 1100 ರೂಪಾಯಿ ನನಗೆ ವಿತಿನ್ 1 ವಾರದ ಒಳಗಡೆ ನನಗೆ HWS ಫಾರ್ಚೂನ್ ವೆಬ್ಸೈಟಲ್ಲಿ ಆ್ಯಡ್ ಆಗಿಬಿಟ್ಟಿತ್ತು. ಸೊ ಆ ಫಸ್ಟ್ ವೀಕೆ ನನಗೆ 1100 ರೂಪಾಯಿಗಿಂತ ಜಾಸ್ತಿನೇ ಅಮೌಂಟ್ ಬಂತು. ನಾವು ಏನೋ ಒಂದು ಬಂಡವಾಳ ಹಾಕ್ತಿದ್ದೀವಿ ಅಂದರೆ ಅದರಿಂದ ಲಾಭ ತೆಗಿಬೇಕು. ಸೊ ತೆಗಿಯೋದು ಹೇಗೆ ಅಂತ ನಾವು ಕಂಡುಕೊಂಡ್ರೆ ಅಷ್ಟೇ. ಸೊ ನಾವು ಬಂಡವಾಳ ಹಾಕ್ತೇನೆ, ಈಗಿನ ಕಾಲದಲ್ಲಿ ಯಾವುದು ಸಿಗೋಲ್ಲ, ಈಸಿಯಾಗಿ ಸಿಗಬೇಕು ಅಂದರೆ ಯಾವುದು ಸಿಗೋಲ್ಲ. ಸೊ ನಂಬಿಕೆ ಇಟ್ಟು ನಾನು ಹಾಕಿದ್ದಕ್ಕೆ ಸೊ ಅದು 10ರಷ್ಟಕ್ಕಿಂತ ಜಾಸ್ತಿನೇ ರಿಕವರಿ ಆಗಿದೆ ನನಗೆ. ಆ್ಯಂಡ್ ನಾನು ಇದನ್ನು ಯಾವುದಕ್ಕೋಸ್ಕರ ನನ್ನ ವ್ಲಾಗ್ಸಲ್ಲಿ ಸೇರಿಸ್ತೀನಿ, ನನ್ನ ಪರ್ಸ್ನಲ್ ವ್ಲಾಗ್ಸಲ್ಲಿ ಸೇರಿಸ್ತೀನಿ ಅಂತ ಅಂದರೆ ತುಂಬ ಜನ ಕೇಳ್ತಿರ್ತಾರೆ. ಹುಡುಗರು ಬಿಡಿ, ಅವರಂತೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ಮೇಡಮ್ ನಿಜನಾ, ಹಾಗೆ ಹೀಗೆ ರೆಫರಿಂಗ್ ವರ್ಕ್ ಅಂತೆ, ನಿಜವಾಗ್ಲೂ ಸ್ಯಾಲ್ರಿ ಕೊಡ್ತಾರಾ? ಬಟ್ ಲೇಡೀಸ್ ನಾನು ಹೇಳಲ್ವಾ, ತುಂಬ ಜನ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ. ಅಕ್ಕ ನಮಗೂ ಹೇಳಿ, ನಮಗೂ ಪ್ರಾಬ್ಲಮ್ ಇದೆ, ನನ್ನ ಗಂಡಂಗೆ ನಾನು ಹೆಲ್ಪ್ ಮಾಡಬೇಕು, ಮನೆಗೆ ನಾನು ಹೆಲ್ಪ್ ಮಾಡಬೇಕು, ನಮಗೂ ನಿಮ್ಮ ಥರನೇ ಚಿಕ್ಕ ಪಾಪು ಇದೆ ಹೇಳಿ ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಬಿಟ್ಟರೆ ನನಗೆ ಬೇರೆ ವಿಷಯಗಳನ್ನ ತೊಗೊಂಡು ವಿಡಿಯೋ ಮಾಡೋದಕ್ಕೆ ತುಂಬಾ ಇದೆ. ಸೊ ಬೆಟರ್ ನಿಮಗೆ ಯೂಸ್ ಆಗುತ್ತಲ್ವಾ ಅನ್ನೋದಕ್ಕೋಸ್ಕರ ನಾನು ಹೇಳ್ತೀನಿ. ಸೊ ನಾನು ಎಲ್ಲ ವಿಡಿಯೋದಲ್ಲೂ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಿರ್ತೀನಿ, ಈ ವೀಕ್ ಎಷ್ಟು ಬಂತು ನಂದು ಪೇಮೆಂಟ್ ಅಂತ ಅಂದ್ಬಿಟ್ಟು. ಸೊ ಪಕ್ಕದಲ್ಲಿ ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ, ನೋಡ್ಕೋಬೋದು. ಈ ವೀಕ್ ನನಗೆ ಒಂದು ಐಡಿಯಿಂದ ಎಷ್ಟು ಅಮೌಂಟ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅವ್ರು ಹೇಳಿದ್ದಾರೆ ನಿಂದು ಮಾತ್ರ ನೀನು ವೀಡಿಯೋದಲ್ಲಿ ಹೇಳು, ನನ್ನ ಅಮೌಂಟ್ ಬಗ್ಗೆ ಎಲ್ಲ ಹೇಳಬೇಡ ಅಂತ. ಸೊ ಹಾಗಾಗಿ ನಾನು ಇದರಲ್ಲಿ ಶೇರ್ ಮಾಡಿಲ್ಲ ಅಷ್ಟೇ. ಸೊ ನಂದೇನಿದೆ ನಾನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಬೆಸ್ಟ್ ಅಂದರೆ ಬೆಸ್ಟ್ ಹೆಣ್ಮಕ್ಳಿಗೆ HWS ಫಾರ್ಚೂನ್ ಕಂಪ್ನಿ ದಿ ಬೆಟರ್ ಕಂಪ್ನಿ ಅಂತ ಹೇಳ್ಬೋದು. ಯಾವುದೇ ರೀತಿ ಫ್ರಾಡ್ ಇಲ್ಲ. ಹೌದು, ರೆಫರಿಂಗ್ ವರ್ಕ್ ಇದ್ದೇ ಇರುತ್ತೆ. ಲೈಫ್ ಟೈಮ್ ನೀವು ರೆಫರ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇನಿಲ್ವಲ್ಲ. ಸೊ ವರ್ಕ್ ಸ್ಟಾರ್ಟ್ ಆದಾಗ, ನೀವು ಮೀಟಿಂಗ್ ಅಟೆಂಡ್ ಮಾಡಿದಾಗ ವರ್ಕ್ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ರೆಫರ್ ಮಾಡ್ತೀರಾ. ಆಫ್ಟರ್ ದಟ್ ನಾನು ಇವಾಗ ಹಿಂಗೆ ಯಾವ ರೆಫರಿಂಗು, ಯಾವ ಕಾಲು ಮಾತಾಡಿದೆ, ಯಾವ ತಲೆನೋವುಗಳನ್ನೂ ತೊಗೊಳ್ದೆ. ಸೊ ನಾನು ಒಂದು ಟೀಮ್ನ ಬಿಲ್ಡ್ ಮಾಡ್ಕೊಂಡು ನಾನು ಆರಾಮಾಗಿದ್ದೀನಿ. ನನ್ನ ಟೀಮ್ ನನಗೆ ಅರ್ನಿಂಗ್ಸ್ ಮಾಡಿ ಕೊಡ್ತಲ್ಲ. ಸೊ ನಿಮಗೂ ಕೂಡ ಅದೇ ರೀತಿ ಆಗುತ್ತೆ. ಸೊ ನಾವು ಮುಂದೆ ಸ್ಟೆಪ್ ಹತ್ಕೊಂಡು ಹೋದ್ರೇ ನಮಗೆ ಒಂದು ಸ್ಟೇಜ್ ಸಿಗೋದು. ಸೊ ಫಸ್ಟ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಅಷ್ಟು ವಿಪರೀತ ಕಷ್ಟ ಏನಾಗೋದಿಲ್ಲ. ಸೊ ಲೀಡರ್ಸ್ ಇರ್ತಾರೆ, ನಮಗೆ ಸಪೋರ್ಟ್ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ತುಂಬ ಜನ ಕೇಳ್ತಿದ್ದೀರಾ, ಸೊ ಮೇಡಮ್ ಹೆಂಗೆ ಜಾಯ್ನ್ ಆಗೋದು, ಹೆಂಗೆ ಅಂದ್ಬಿಟ್ಟು. ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಬಟ್ ಸ್ಟಿಲ್ ಕೇಳ್ತೀರಾ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ ಅಂತ. ಸೊ ಈ ಸ್ಕ್ರೀನ್ ಮೇಲೆ ನನಗೆ 2 ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನೀವು ಈ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡಿ ಆದರೂ ಮಾತಾಡ್ಬೋದು, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ದು ಲಿಂಕ್ನ ಹಾಕಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ವಾಟ್ಸಪ್ ಜಾಯ್ನ್ ಆಗ್ಬೋದು. ವಾಟ್ಸಪ್ ಒಂದು ಗ್ರೂಪ್ ಓಪನ್ ಆಗುತ್ತೆ. ಸೊ ಆ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ವರ್ಕ್ ಡೀಟೇಲ್ ಏನು ಪ್ರತಿಯೊಂದು ಗೊತ್ತಾಗುತ್ತೆ, ಅಲ್ಲೇ ಮೆಸೇಜಸಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಂದರೆ ಜಾಯ್ನ್ ಆಗ್ಬೋದು. ಅದರ್ವೈಸ್ ನೀವು ಗ್ರೂಪ್ನಿಂದ ಲೆಫ್ಟ್ ಆಗ್ಬೋದು. ಯಾರು ಕೂಡ ಫೋರ್ಸ್ ಮಾಡೋದಿಲ್ಲ. ಸೊ ಕೆಲಸ ಕಲಿಬೋದು. ಅದರಲ್ಲಿ ಕೆಲಸ ಕಲಿಯೋದಕ್ಕೆ ನಿಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಳ್ಳೋದಿಲ್ಲ. ಗ್ರೂಪಲ್ಲೇ ಇದ್ದು ಕೆಲಸ ಕಲಿತು ಒನ್ಸ್ ಓಕೆ ಆಯಿತು ಅಂದರೆ ನೀವು ಅಮೌಂಟ್ನ ಪೇ ಮಾಡಿ ಕೆಲಸ ತಗೋಬೋದು. ಸೊ ಅಷ್ಟೇ, ಕೆಲಸ ಇನ್ನೇನೂ ಇಲ್ಲ. ಸೊ ನಾನು ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಅಂದರೆ ತುಂಬಾ ಯೂಸ್ ಆಗಿದೆ. ಸೊ ಆ್ಯಂಡ್ ಈ ಕಂಪ್ನಿಯಲ್ಲಿ ಕೆಲಸ ಮಾಡಿ ನಾನು ಒಂದು ಸತಿ ಹಾಕಿದೆ, ನಾನು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ. ಅದರಲ್ಲೇ ಬಂದಿದ್ದ ಸ್ವಲ್ಪ ಅಮೌಂಟಲ್ಲಿ, ಅದು ಫುಲ್ ಅಮೌಂಟಲ್ಲಿ ತೊಗೊಂಡಿಲ್ಲ, ಬಂದಿದ್ದು ಸ್ವಲ್ಪ ಅಮೌಂಟಲ್ಲಿ. ಇದಕ್ಕೂ ಸ್ವಲ್ಪ ಹಾಕಿದ್ದೀನಿ ಅಂತ. ಇನ್ನೇನು ಸ್ವಲ್ಪ ದಿವಸ ಅಂದರೆ ಮೇ ಬಿ ನೆಕ್ಸ್ಟ್ ಮಂತ್ ಆಗ್ಬೋದು. ನೆಕ್ಸ್ಟ್ ಮಂತು ನಾನು ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಈ ವರ್ಕ್ ಫ್ರಮ್ ಹೋಮಿಂದ ಬರ್ತಾ ಇರೋವಂಥ ಅಮೌಂಟ್ನ ಯಾವುದಕ್ಕೂ ಸ್ಪೆಂಡ್ ಮಾಡ್ತೀನಿ, ನಾನು ಸೇವ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಮಂತು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಕೆಲಸ ಮಾಡಿದಾಗ ನಿಮಗೆ ಹೇಳ್ತೀನಿ, ನಿಜವಾಗ್ಲೂ ಶಾಕ್ ಆಗುತ್ತೆ. ಈ ವರ್ಕ್ ಫ್ರಮ್ ಹೋಮಿಂದ ಇಷ್ಟೊಂದು ಬೆನಿಫಿಟ್ ಇದೆಯಾ ನಮಗೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅಷ್ಟೇ ಬೆನಿಫಿಟ್ ಇದೆ. ಸೊ ಹಂಗಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳಿದ್ರೆ ವೇಸ್ಟು. ಯಾರು ಕೂಡ ಪ್ರತಿ ವಿಡಿಯೋಗೂ ಇಷ್ಟೊಂದು ವಿಡಿಯೋ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 7-8 ವಿಡಿಯೋ ಮಾಡಿದ್ದೀನಿ ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಯಾರು ಕೂಡ 7-8 ವಿಡಿಯೋಗೆಲ್ಲ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸಲ್ಲ. ಇನ್ನೊಂದೇನಪ್ಪ ಅಂದರೆ ನಾನು ನನ್ನ ಐಡಿನೂ ಹೇಳಲ್ಲ. ನಾನು ವಾಟ್ಸಪ್ ಗ್ರೂಪಲ್ಲಿ ನೀವು ನೋಡ್ಬೋದು, ಬೇಕಾದ್ರೆ ಈ ಲಿಂಕ್ ನಾವು ಓಪನ್ ಮಾಡಿ ವಾಟ್ಸಪ್ ನಾನು ಅದರಲ್ಲಿ ಇಲ್ಲ. ಸೊ ನನಗೆ ನೀವು ಜಾಯ್ನ್ ಆದರೆ ಬಿಟ್ಟರೆ ನನಗೆ ಏನೂ ಉಪಯೋಗ ಆಗಲ್ಲ, ನಿಮ್ಗಾಗತ್ತೆ ಅಷ್ಟೇ. ಸೊ ನೀವು ಅರ್ನ್ ಮಾಡ್ತೀರಾ, ನಿಮಗೆ ಉಪಯೋಗ ಆಗುತ್ತೆ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ಬಿಟ್ಟರೆ ನನಗೇನೂ ಆಗಲ್ಲ. ಸೊ ನಂತರನೇ ನಿಮಗೂ ಯೂಸ್ ಆಗಲಿ. ಸೊ ನಾನು ವರ್ಕ್ ಫ್ರಮ್ ಹೋಮ್ ತುಂಬಾ ಹುಡ್ಕಾಡಿದ್ದೀನಿ. ಒಂದೆರಡು ವರ್ಕ್ ಫ್ರಮ್ ಹೋಮ್ನ ಟ್ರೈ ಮಾಡಿದ್ದೀನಿ ಕೂಡ, ಬಟ್ ಅದಾದಮೇಲೆ ಬಿಟ್ಬಿಟ್ಟೆ. ಸೊ ಆಗಲ್ಲ ಅಂತ ಗೊತ್ತಾಗ್ಬಿಟ್ಬಿಟ್ಟೆ. ನಾನು ಒಂದೇ ವರ್ಕ್ ಫ್ರಮ್ ಹೋಮ್ಗೆ ಸ್ಟಿಕ್ ಆನ್ ಆಗಿರೋದು ಅಂದರೆ ಅದು HWS ಫಾರ್ಚೂನ್ ಅವ್ರದ್ದು. ಬಿಕಾಸ್ ಅಷ್ಟೊಂದು ಚೆನ್ನಾಗಿದೆ ಅದು ವರ್ಕ್ ಫ್ರಮ್ ಹೋಮು, ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದಂತಹ ಕಂಪ್ನಿ. ಸೊ ಹಾಗಾಗಿ
ಹಾಗಾಗಿ ನಾನು ಹೇಳ್ತಿದ್ದೀನಿ. ಆ್ಯಂಡ್ ಇದೇ ನಾನು ಲಾಸ್ಟ್ ವಿಡಿಯೋ ಅಂತ ಅನ್ಕೋತೀನಿ, ಜಸ್ಟ್ ಬಿಕಾಸ್ ತುಂಬ ಮೆಸೇಜಸ್ ಬರ್ತಾನೆ ಇದೆಯಲ್ಲ. ಸೊ ಇನ್ನು ಅವರು ಮೆಸೇಜಸ್ಗೆ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಇದು ಫ್ರಾಡು, ಇವ್ರು ಪ್ರಮೋಷನ್ ಮಾಡ್ತಿದ್ದಾರೆ ಹಾಗೆ ಹಿಂಗೆ ಅಂತ ಅನ್ಕೊಬಿಡ್ತಾರೆ. ಸೊ ಮಾಡಬಾರ್ದು ಆ ಕೆಲಸ ಅಂದ್ಬಿಟ್ಟು ನಾನು ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ನಿಮಗೆ ಕೆಲಸದ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಈ ವಿಡಿಯೋದಲ್ಲಿರುವಂತಹ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ವಾಟ್ಸಪ್ ಗ್ರೂಪ್ಗೆ ಡೈರೆಕ್ಟಾಗಿ ಹೋಗ್ತೀರಾ, ಜಾಯ್ನಿಂಗ್ ಆಗ್ತೀರಾ. ಸೊ ಜಾಯ್ನ್ ಆಗಿ ಆದಮೇಲೆ ಅಲ್ಲಿ ಬರೋವಂಥ ವೀಡಿಯೋಸಿಂದ ಆ್ಯಂಡ್ ಮೆಸೇಜಸ್ಸಿಂದ ನಿಮಗೆ ಗೊತ್ತಾಗುತ್ತೆ ಕೆಲಸ ಏನಾಗಿದೆ, ಏನು ಮಾಡಬೇಕು ನಾವಿಲ್ಲಿ ಅಂತ. ನಿಮಗೆ ಅದಾದಮೇಲೆ ಅವರು ಒಂದು ಶೆಡ್ಯೂಲ್ ಕೊಡ್ತಾರೆ. ಸೊ ಎಲ್ಲರಿಗೂ ಒಂದೇ ಇರುತ್ತೆ. ಸೊ ಮೀಟಿಂಗ್ನ ಅಟೆಂಡ್ ಮಾಡ್ಬೋದು ನೀವು. ಆ ಮೀಟಿಂಗಲ್ಲಿ ಇನ್ ಕೇಸ್ ನಿಮಗೆ ಕೆಲಸ ಅರ್ಥ ಆಯಿತು, ಇಷ್ಟ ಆಯಿತು ಅಂದರೆ ಜಾಯ್ನ್ ಆಗ್ಬೋದು ಅಮೌಂಟ್ ಪೇ ಮಾಡಿ. ಅದರ್ವೈಸ್ ನೀವು ಲೆಫ್ಟ್ ಆಗಿಬಿಡ್ಬೋದು. ಸೊ ಇದು ತುಂಬ ಈಸಿ ಕೆಲಸ, ನಾನೇ ಮಾಡ್ತಾ ಇದ್ದೀನಿ. ಪ್ರೆಗ್ನೆಂಟಿಂದ ಹಿಡಿದು ಈಗ ಚಿಕ್ಕ ಮಗುನ ಇಟ್ಕೊಂಡು ಮನೆ ನೋಡಿಕೊಂಡು ನನ್ನ ಮಗಳನ್ನ ನೋಡಿಕೊಂಡು ನಾನು ಕೇರ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ವಾರಕ್ಕೆ 5,000 to 6,000 ರೂಪಾಯಿ ನಾನು ಅರ್ನಿಂಗ್ಸ್ನ ತೊಗೋತಾ ಇದ್ದೀನಿ ಅಂದರೆ ಹೌಸ್ ವೈಫ್ಗಳು ಆರಾಮಾಗಿ ಮಾಡ್ಬೋದು. ಸೊ ನಾನು ಆ್ಯಸ್ ಅ ಹೌಸ್ ವೈಫ್, ಆ್ಯಸ್ ಅ ಲೇಡಿ ಆಗಿದ್ಕೊಂಡು, ಸೊ ಲೇಡೀಸ್ಗೋಸ್ಕರ ಅಂತಲೇ ನಾನು ತುಂಬ ಟಿಪ್ಸ್ನ ಶೇರ್ ಮಾಡ್ತೀನಿ. ಅದರಲ್ಲಿ ಇದು ಒಂದು ಆ್ಯಸ್ ಅ ಟಿಪ್ಸ್ ಥರ ಶೇರ್ ಮಾಡ್ತಿರೋದು ಬಿಟ್ಟರೆ ಯಾವುದೇ ರೀತಿ ಪ್ರಮೋಷನ್ ಅಂತಲ್ಲ. ಸೊ ಬೆಟರ್ ಯಾರೆಲ್ಲ ಕೇಳ್ತಾನೆ ಇದ್ದೀರಲ್ಲ, ಸೊ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಸೊ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ನೀವು ಜಾಬ್ಗೆ ಜಾಯ್ನಿಂಗ್ನ ತೊಗೋಬೋದು. ಆ್ಯಂಡ್ ನಾನು ಒಬ್ಬಳೇ ಅಂತ ಅಲ್ಲ, ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಈ ಬ್ರೇಸ್ಲೆಟ್ಗೆ ನಾನು ಅದರಲ್ಲಿ ಬಂದಿದ್ದಂಥ ಇಂತಿಷ್ಟು ಅಮೌಂಟ್ ಅಂತಲೂ ಹಾಕಿ ತೊಗೊಂಡಿದ್ದೀನಿ ಅಂತ. ತುಂಬ ಜನ ಲೇಡೀಸ್ ನನಗೆ ಮೆಸೇಜ್ ಮಾಡಿದ್ದೀರಾ, ಮೇಡಮ್ ನಿಮ್ಮಿಂದ ನಾನು ಜಾಯ್ನ್ ಆಗಿ ಇಷ್ಟು ಅಮೌಂಟ್ ಬಂತು, ಇದರಿಂದ ನನ್ನ ಮಕ್ಳಿಗೆ ಅದು ಕೊಡಿಸ್ದೆ, ಇದು ಕೊಡಿಸ್ದೆ, ನಾನು ಇಷ್ಟು ತೊಗೊಂಡೆ, ನನ್ನ ಓನ್ ಶಾಪಿಂಗಲ್ಲಿ ಫಸ್ಟ್ ಟೈಮ್ ಹೋಗಿದೆ ಅಂತ ಒಬ್ಬರು ಮೆಸೇಜ್ ಮಾಡಿದ್ರು, ಕಮಲಾ ಅಂತ ಅಂದ್ಬಿಟ್ಟು. ಮೇಡಮ್ ನಾನು HWS ಫಾರ್ಚೂನ್ ಆ ಕಡೆಯಿಂದ ಬಂದಿದ್ದ ಅಮೌಂಟಲ್ಲಿ ಫಸ್ಟ್ ಟೈಮ್ ನಾನು ಶಾಪಿಂಗ್ ಹೋಗಿದ್ದೀನಿ ಮೇಡಮ್, ನನ್ನ ದುಡ್ಡಲ್ಲಿ ತುಂಬ ಖುಷಿ ಆಯಿತು ಅಂತ. ಬಟ್ ನನಗೆ ಅದು ಒಂಥರ ಚಿಕ್ಕ ಮಕ್ಕಳು ಥರ ಮೆಸೇಜ್ ಅನ್ನಿಸ್ತು. ಬೇಕಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ ಖುಷಿ. ತುಂಬ ದಿವಸದಿಂದ ಬರೀ ನಮ್ಗೆ ಗೊತ್ತಿರೋರ ಹತ್ರ ಅಥವಾ ನಮ್ಮ ಗಂಡಂದಿರ ಹತ್ರ, ಅಪ್ಪ ಅಮ್ಮಂದಿರ ಹತ್ರ ಕೈಲಿ ದುಡ್ಡು ಇಸ್ಕೊಂಡು ಆ ಜೀವನಕ್ಕೆ ಹೋಲಿಸ್ಕೊಂಡ್ರೆ ನಾವು ನಮ್ಮದೇ ಓನ್ ಅಕೌಂಟ್ನ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ದುಡ್ಡು ಇಟ್ಕೊಂಡು ಸೊ ನಾವೆಲ್ಲರೂ ಹೋಗಿ ಪರ್ಚೇಸ್ ಮಾಡ್ತೀವಿ ಅಂದರೆ ಅದ್ರ ಖುಷಿನೇ ಬೇರೆ. ಸೊ ಅದಂತೂ ನನಗೆ ತುಂಬ ಇಷ್ಟ ಆಯಿತು. ತುಂಬ ಜನ ಹೇಳಿಲ್ಲ, ಒಂದು 5-6 ಜನ ಅಂತೂ ಹೇಳಿದ್ದಾರೆ. ಸೊ ನನಗೂ ಪೇಮೆಂಟ್ ಬಂತು, ನಿಮಗೆ ಈ ಸತಿ ಏನು ಬಂತು, ನಾನು ಈ ಥರ ತೊಗೊಂಡೆ ಆ ಥರ ತೊಗೊಂಡೆ ಅಂತ ನನಗಂತೂ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಬೆಟರ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ, ಸೊ ನೀವು ಜಾಬ್ನ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಲಾಸ್ಟ್ವರೆಗೂ ಯಾರೆಲ್ಲ ವಿಡಿಯೋನ ನೋಡಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಯಾರಿಗೆಲ್ಲ ಇನ್ನೂ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ಆದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅದರ್ವೈಸ್ ನಾನು ಕಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ. ಬಿಕಾಸ್ ಈ ಜಾಬ್ ಬಗ್ಗೆ ತುಂಬ ವೀಡಿಯೋಸಲ್ಲಿ ಹೇಳಿಬಿಟ್ಟಿದ್ದೀನಿ. ಸೊ ಇನ್ಫಾರ್ಮೇಷನ್ ನಿಮಗೆ ಬೇರೆ ವೀಡಿಯೋಸ್ಗಳಲ್ಲೂ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈನಂತೂ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.